ಬಡ್ಡೆ ಬುನಾದಿಗೆ ಮಾಡ್ಯಾಳೋ ಜೋಪಾನ ಆದಿ ಅನಾದಿ ಬಡ್ಡೆ ಬುನಾದಿಗೆ ಮಾಡ್ಯಾಳೋ ನಿರ್ಮಾಣ ಸೊನ್ನೆ ಮಹಾಸೊನ್ಯ ಇದಕ್ಕೆ ಹೆಣ್ಣ ಆದಿ ಸೊನ್ಯಗಾದಾರಕ್ಕೆ ಹೆಣ್ಣ ಆದಿ ಸೊನ್ಯಗಾದಾರಕ್ಕೆ ಹೆಣ್ಣ ಈ ಸೃಷ್ಟಿ ಹುಡ್ಬೇಕಂದ್ರ ಬೆಚ್ಚ ಆಯ್ತ ಒಮ್ಮೆ ಮಾಡ್ಯಾಳೋ ಈ ಸೃಷ್ಟಿ ಹುಟ್ಬೇಕಂದ್ರ ಬೆಚ್ಚ ಆಯ್ತ ಒಮ್ಮೆ ಮಾಡ್ಯಾಳೋ ನಿರ್ಮಾಣ ಜಾಹೀರಾತ ಅತನಿಯ ಪಟ್ಟಣ ಹೋಗಿ ಹೇಳಿ ಶ್ರೀದೇವಿಯ ಚರಣ ಹೋಗಿ ಹೇಳಿ ಶ್ರೀದೇವಿಯ ಚರಣ ಕಂದ ವಸುದೇವನ ಚಂದದ ಕವನ ವೈರಿ ಬಳಗ ಬಾಳ ಕಂದ ವಸುದೇವನ ಚಂದದ ಕವನ ವೈರಿ ಬಳಗ ಬಾಳ ಏನ್ ಹೇಳತ್ತಾರ ಮಾಸ್ತರ್ ಏನ್ ಹೇಳತ್ತಾರ ಕವಿಗಳು ಅವರು ಬಾಳ್ ಚಂದ ಹೇಳಕತ್ತಾರ ಮಾಸ್ತರ್ ಹೌದ್ರಿ ಏನ್ ಹೇಳ್ತಾರು ಏನ್ ಹೇಳ್ತಾರು ಅವತ್ತ ನಾನು 18 ಸಟ್ಟ ತಗೊಂಡ್ ಬಂದಾನ ಮನೆ ಹಿಡ್ದ ಮಾತಾಡಕತ್ತಾನ ಏನ್ ಮಾತಾಡ ಅನ್ನೋದು ನನಗ ಗೊತ್ತಾಗಲಾಗೈತಿ ಹೇಳ್ತಾನ ಬಸು ಮಾಸ್ತರ್ ಮೊದಲ ಹಾಡುದಾರ ಏನ್ ಮಾಡ್ತಾನ ಗೊತ್ತನ್ರಿ ಅವ ಏನ್ ಮಾಡ್ತಾನ್ರಿ ಶರಣರ ಪದ್ಯ ಹಾಡ್ತಾನ ಹೌದು ಕ್ಯಾಲಿ ಒಳಗ ಮತ್ತ ವಾದಿ ಬೇದಿ ಹಸ್ತಾನ ಹೌದು ಮತ್ತ ಅವ ಕ್ಯಾಲಿ ಒಳಗ ಏನ್ ಮಾಡ್ತಾನು ಗಂಡ ಹೆಚ್ಚ ಹೆಣ್ಣ ಹೆಚ್ಚ ಅಲ್ಲಿ ಮಾಡ ಹತ್ಯಾನ ಮಾಡಕತ್ತಾನಲ್ಲ ಪದ ಹಾಡುದಾರ ಶರಣರ ಪದ ಹಾಡ್ತಾನ ಹೌದ್ರಿ ಮಾಸ್ತರ್ ಒಂದರ ಮಾಡ ಹೌದಲ್ಲ ಇಲ್ಲ ವಾದಿ ಹಚ್ಚು ನಂದಿ ಇವತ್ತು ಒಂದಿನ ನಿನ್ನ ಬೆಳಕು ತಿಳಿಬೇಕಾದ್ರ ವಾದಿನ ಹಚ್ಚುನ ಹೌದ್ರಿ ಇಲ್ಲ ಶರಣರ ಪದ ಹಚ್ಚಂದಿ ಶರಣರ ಪದಾರ ಹಚ್ಚುನ ಮಾಸ್ತರ್ ಹಂಗ ಮಾಡ್ಬೇಡ ಹೌದಲ್ಲ ಎರಡು ಕಡೆ ನಾಲಿಗೆ ಮಾಡ್ಬೇಡ ಎರಡು ಕಡೆ ನಾಲಿಗೆ ಮಾಡತಾರ ಮಾಸ್ತರ್ ಅವ್ರು ಮಾಸ್ತರ್ ಇದಕ್ ನೀ ಏನಂತಿ ಅದಕ್ಕೇನಾತು ಏನಾತ್ರಿ ಶರಣರ ಪದದಾಗ ಬಂದು ಮತ್ತೆ ಹಂಗದಾಳು ಆಕಿ ಹಿಂಗದಾಳು ಮತ್ತ ಅಲ್ಲಿ ವಾದಿ ಮಾಡ್ತಾನ ವಾದಿ ಹಚ್ಚಾನ ಮತ್ತ ಹಂಗ ಮಾಡಕ್ ಹೋಗ್ಬೇಡ ಹೌದಲ್ಲ ಅಣ್ಣನ ಪರ್ತತೇನು ಹುಗ್ಗಿ ಪರ್ತತೇನ ಹೌದು ಮನುಷ್ಯನ ಜನ್ಮ ಹುಟ್ಟಿದೀನಿ ಹೌದಲ್ಲ ನೀ ದನ ಅಲ್ಲ ಎಲ್ಲಾ ಕೂಡಿಸ್ತಿನ್ಲಾಕ ಹೌದ್ರಿ ಅದ್ರಾಗ ಬಂದು ಮತ್ತೆ ಯಾಕೆ ಹೆಣ್ಮಗಡಿ ಬೈತಿ ಇಲ್ಲಿ ಯಾಕೆ ಕಡಿಮೆ ಅಂತ ಹೇಳ್ತಿ ಒಂದು ದಂಡಿ ಹಿಡಿ ಒಂದು ಲೈನ್ ಹಿಡಿ ಒಂದು ಲೈನ್ ಹಿಡಿದು ಪಾರಾಗಿ ಇವತ್ತ ಹೌದಲ್ಲ ನಿನಗೆ ಏನ್ ಹೇಳಿನ ನಾನು ಏನ್ ಹೇಳಿ ನೀ ಏನ್ ಹೇಳ್ತಿ ಅವ ಏನ್ ಹೇಳ್ತಾನ ಗೊತ್ತೈತೇನ ಏನ್ ಹೇಳ್ತಾನ್ರಿ ಮಾಸ್ತರ ಅವ್ನು ಬುಡಿಕಿನ ಸೊಂಡಿ ಬಂದ್ ಮ್ಯಾಗಿನ ಮೂವ್ ಮುಚ್ಕೊಂಡ್ ಐತಿ ನೋಡು ಉತ್ತಮ ಮುಂದ ಅವ್ 3 ದಿನ ಆತ ನಾ ಕೇಳಿದ್ವಿ ಎಲ್ಲ ಬಿಟ್ಟಾನು ನಿನ್ ಒಂದ ಕೇಳಿನ ಬರೀ ಬುಟ್ಟಿ ಅಲ್ಲೇ ಯಾಕೆ ಡಬ್ಬ ಹಾಕಿ ಬರ್ತಾರ ಬುಟ್ಟಿ ಅಲ್ಲೇ ಯಾಕೆ ಡಬ್ಬ ಹಾಕಿ ಬರ್ತಾರ ಎದ್ರ ಕಾರಣಕ್ಕ ಡಬ್ಬ ಹಾಕಿ ಯಾರು ಕೇಳ್ತಾನವ ಹೌದಲ್ಲ ಇದೇನು ಸನಿಕಿ ಮತ್ತು ಇರ್ತೈತ್ಲ ಗುದಲಿ ಹೌದಲ್ಲ ಇವಕ್ಕ ಉರುಪಾಟಿ ಕಾವ್ ಇರ್ತೈತಿ ಕಾವಿಗೆ ಇವ್ನ ಉರುಪಾಟಿ ಹಾಕೊಂಡು ಬರ್ತಾರ ಹೌದ್ರಿ ಅದಕ್ಕೆ ಹಾಕಾಕ ಜಾಗ ಇಲ್ಲ ಇಲ್ಲ ಹೊಳ್ಳಿ ಬಂದು ಮತ್ತೊಬ್ರನ್ನ ತೋಡೋದು ಬೇಡ ಅಂದ ಅಲ್ಲೇ ನಿನಗ ಡಬ್ಬ ಹಾಕ್ಯಾರ ಅದನ್ನ ಹೌದ್ರಿ ಮತ್ತೊಬ್ರಿಗೆ ಬಂದು ತೋಡುದು ಬೇಡತ್ತವೆ ಅಲ್ಲೇ ಡಬ್ಬ ಹಾಕಿ ಬಂದಾರ ಬುಟ್ಟಿ ಈಗ ಒಂದ ನಿಂದ ಖುಲ್ಲ ಆತ ಹೌದಲ್ಲ ಇದು ತಪ್ಪಿತ್ತಂದ್ರ ನಿಂದ ಏನ್ರ ಇದ್ರ ಬ್ಯಾರೆ ಬಂದ್ ಹೇಳ ಆಗಲೇ ಕೇಳಿ ಹೋಗಿನ್ಲೆ
ಏನ್ ಕೇಳಿದ್ರಿ ಇಬ್ಬರು ಮಂದಿ ನಡುವೆ ಒಂದು ಮಗಳು ಹುಟ್ಟಿತು. ಹೌದಲ್ಲ ತಾಯಿ ಸತ್ ಹೋಗಿ ಮಗಳು ಬೆಳೆದಳು. ಹಾ ಹಾ ತಂದೆ ಬ್ಯಾರೆದವ್ ಹುಟ್ಟಿದೆ ಅಂತ ಹೇಳಿ ಮೋಸ ಮಾಡಿ ಮದುವೆ ಆದ. ಹೌದ್ರಿ ಅವ್ರಿಬ್ರು ನಡುವೆ ಒಂದು ಮಗಳು ಹುಟ್ಟೈತಿ. ಹಾ ಮಗಳು ಹುಟ್ಟೈತಿ. ಅದ ಅವಾಗ ಮಗಳು ಅಥವಾ ಮೊಮ್ಮಗಳು? ಹಾ ಮಗಳು ಏನ್ ಅಥವಾ ಮೊಮ್ಮಗಳು? ಇಟ್ಟು ಹೇಳಿದಿ ಬಂದ ಡಪ್ಪ ಬಡಿದ. ಹಾ ಹಾ ಸುಮ್ಮ ಗಿಸ್ಕಾಲ್ ಹಾಕುದ ಅವ್ರ ಹಂಗ ಇವ್ರ ಹಿಂಗ. ಹೌದೌದೌದೌದು ಹೌದೇನ? ಹಾ ಹಾ ಹಿಂಗ ಮಾತಾಡಕ್ ಹೋಗ್ಬೇಡ ಸರ್. ದೈವ ಅಂದ್ರ ಒಂದ ಹೆಂಗ ಗೊತ್ತೈತೇನ? ಹೌದಲ್ಲ ಒಂದು ಜಡ್ಜಿನ ಸಮಾನ ಇದ್ದಂಗ. ಹಾ ಹಾ ಜಡ್ಜಿನ ಸಮಾನ ಇದ್ದಂಗ. ಅವ್ರು ತಿಳ್ಕೊಂಡ್ರ ಗುರುಬಾಗ ಜಿಲ್ಲಾನ ತಿರುಗಾಡಕ್ ಹತ್ತಾನ ಅವನ್ ಬ್ಯಾನ್ ಹತ್ತಬೇಡ ಅಂತಾರ ಅವ್ರ. ಹೌದೌದಲ್ಲ ನೀ ಹೇಳ್ತಕ್ಕಂತ ಯಾವಾರ ಕರೆಕ್ಟ್ ಐತಿ. ತಾಯಿ ಎಲ್ಲಿ ಹೆಚ್ಚದಾಳು ಏನೇನ ಮಾಡ್ಯಾಳು ಹೌದು ಇಂತ ಪವಾಡಗಳು ಹೇಳ್ಕೊತ ಬಂದದಿ. ಹಾ ಹಾ ಇವತ್ತು ಹುಡುಗ ನೀ ಇವತ್ತಲ್ಲಿ ಇನ್ನ ಮುಂದಿನ ವರ್ಷ ಬಂದ ಹಾ ನಿನಗ್ ಪುರಾಣ ಹೆಸರು ಹೇಳಿವಿ ಎಲ್ಲ ಹೇಳಿವಿ. ಹೌದಲ್ಲ ಎಷ್ಟು ಮಂದಿನ ಕೇಳ್ಕೊತಿ ಕೇಳ್ಕೊ. ಹೌದೌದ್ರಿ ಹೌದಿಲ್ಲ ಈ ಊರಾಗ ನಂದು ನಿನ್ನ ಕೊಲ್ಲಾಪುರ ಪೇಟ ತನ್ ಸುತ್ತನ ಅದನ್ನ ಖುಲ್ಲಾ ಮಾಡಿ ಹೋಗು. ಹೌದೌದೌದು ಕರೆ ಐತ್ರಿ ಮಾಸ್ತರ. ಮಗಳು ಅಥವಾ ಮೊಮ್ಮಗಳು? ಹಾ ಮಗಳು ಅಥವಾ ಏನು ಮೊಮ್ಮಗಳು? ಈಗ ನಾವೊಂದು ನಿಂದ ಹೇಳಿನಿ. ಹೌದಲ್ಲ ಈಗ 3 ದಿನ ಕೇಳಿದ್ದು ಬಿಡುನು. ಯಾಕಂದ್ರ ಹಾ ಹಾ ಬರೇ ನಿನ್ನ ದೋತ್ರ ನೀರಿಗೆ ಎಟ್ಟದಾವ್ ಹೇಳುದಾಗಿಲ್ಲ ನಿನಗ. ಅದನ್ನ ಬಿಡು ಮಾಸ್ತರ್ 2 ದಿನ ಅದು ನಡೆದೈತಿ. ಈ ಒಟ್ಟ ಈ ಹುಡುಗಿ ತಳಜೋಡಿ ಆಗಂಗಿಲ್ಲ. ಆಗಂಗಿಲ್ಲ. ಸುಮ್ಮ ಕೆಸರ ಕಲ್ಲಿಟ್ಟು ಜಿಗಿದೈತಿ ನಾ ಹೆಚ್ಚ ಅನ್ನೋದೈತಿ. ಹಾ ಮತ್ತೆ ಎಲ್ಲೆಲ್ಲಿ ಹೋಗ್ಯಾನ ಮಾಸ್ತರ? ಬಸವಣ್ಣವರು ಹರಳೆ ಅವ್ರಿಗೆ ಹೋಗ್ಯಾನ. ಹಾ ಹರಳೆ ಅವ್ರಿಗೆ ಹೋಗ್ಯಾನ. ಬಾಳ ದೂರ ದೂರ ಅಡ್ಡಾಡತ್ತೇನ. ಅಲ್ಲಿ ಆದ್ರೂ ಅವನ ಪವಾಡ ಹೆಚ್ಚೈತಿ. ಹೆಂಗ ಹೆಚ್ಚತೈತ್ರಿ ಮಾಸ್ತರ? ಅಲ್ಲಿ ಹರಳೈನವ್ರು ಬಸವಣ್ಣವ್ರಿಗೆ ಏನ್ ಹೇಳ್ತಾರು? ಏನ್ ಹೇಳ್ತಾರಪ್ಪ? ಶರಣು ಅಂತ ಅಂತಾರ ಅವ್ರ. ಹೌದ್ರಿ ಶರಣು ಅಂದ ಕಾಲಕ್ಕ ಹೌದಲ್ಲ ಆ ಬಸವಣ್ಣವ್ರು ಹೇಳ್ತಾರ. ಬಸವಣ್ಣವ್ರು ಏನ್ ಹೇಳ್ತಾರೆ ಹರಳೆ ಅವರಿಗೆ? ಶರಣು ಶರಣಾರ್ಥಿ ಅಂತ ಹೇಳ್ತಾರ. ಹೌದೌದಿಲ್ಲ ಇವ್ರದ್ದು 1 ನಮಸ್ಕಾರ ಆತು, ಅವ್ರು 2 ಅದು. ಹಾ ಹಾ ಅವಾಗ ಏನಾತ? ಏನಾತ್ರಿ? 2 ನಮಸ್ಕಾರ ಇವನ್ ಮ್ಯಾಗ ಒಂದು ಉಪಕಾರ ಹೆಚ್ಚಾಕೈತಿ. ಹೌದೌದಿಲ್ಲ ಮನಿ ಒಳಗ ಬಂದು ಮಕ್ಕೊಂಡು ಬಿಟ್ಟು ಹರಳಯ್ಯ. ಹೌದೌದ್ರಿ ನಾರ 1 ನಮಸ್ಕಾರ ಮಾಡೀನಿ. ನನಗರೆ 2 ನಮಸ್ಕಾರ ಮಾಡ್ಯಾನ. ಹಾ ನಾರ ಬರೀ ಶರಣ್ರಿ ಅಪ್ಪ ತಟ್ಟ ನಮಸ್ಕಾರ ಮಾಡೀನಿ. ಹೌದೌದು. ಅವ್ರು ಏನ್ ಮಾಡ್ಯಾರು ಬಸವಣ್ಣವ್ರು? ಏನ್ ಮಾಡ್ಯಾರು? ಶರಣು ಶರಣಾರ್ಥಿ ಅಂತ ಮಾಡ್ಯಾರ. ಹಾ ಹಾ ಅವ್ರದ್ದು ಒಂದು ನಮಸ್ಕಾರ ಹೆಚ್ಚಾಗಿ ಐತಿ. 1 ನಮಸ್ಕಾರ ನನಗೆ ಹೆಚ್ಚಾಗೈತಿ. ಈ ಉಪಕಾರನ ಏನು ಮಾಡಿ ತೀರ್ಸ್ಬೇಕ? ಹೌದಲ್ಲ ಹರಳೆ ಅವ್ರಿಗೆ ಚಿಂತೆ ಬಿದ್ದೈತಿ. ಚಿಂತೆ ಬಿದ್ದ ಅಳ್ಕೊತ ಮನಿ ಒಳಗ ಮಕ್ಕೊಂದಿದ್ದವ. ಹೌದೌದಿಲ್ಲ ಕೌದಿ ಹೊಚ್ಕೊಂಡು ಮನಿಗೆ ಬಿಟ್ಟ ಎಳವಲ್ಲ. ಹಾ ಹೇಳುವಲ್ಲ. ಎಳುವಲ್ ಕಾಲಕ್ಕೆ ಏನಾತು? ಏನಾತ್ರಿ? ಅವನ ಮಡದಿ ಬರ್ತಾಳ ಇಲ್ಲಿ. ಹೌದೌದಿಲ್ಲ ಅವನ ಹೆಂಡತಿ ಬಂದು ಕೇಳ್ತಾಳೆ, ಯಾಕ್ರಿ ಹಿಂಗ್ಯಾಕ ಮಕ್ಕೊಂಡರಿ ಪತಿದೇವ? ಯಾಕೆ ಮಕ್ಕೊಂದ್ರಿ ಪತಿದೇವ? ನಿನಗೆ ಏನಾಗೈತೆ ಅಂತ ಕೇಳಿದಾಗ ಹೌದೌದ ಹಿಂಗ ಅಲ್ಲಿ ಬಸವಣ್ಣವ್ರ ಕಡೆ ಹೋಗಿನಿ. ಹೌದಲ್ಲ ನಾ ಶರಣು ಅನ್ನಿಯವ್ರು ಶರಣು ಶರಣಾರ್ಥಿ ಅಂದಾರ. ಹಾ ಹಾ ಆ ಉಪಕಾರ ತೀರ್ಸುದು ನನಗೆ ಒಟ್ಟ ತಿಳಿಯಂಗಿಲ್ಲ. ಹೌದೌದು ಹಿಂಗಾಗಿ ನಾ ದುಃಖ ಮಾಡ್ಕೊತ ಮಕ್ಕೊಂಡೀನಿ. ಹೌದಲ್ಲ ನನಗ ಕಾಡ್ಬೇಡ ಅಂತಾನ. ಹಾ ಹಾ ಅವಾಗ ಹೇಳ್ತಾಳ ಹೆಣ್ಮಗಳ, ಏನ್ ಹೇಳ್ತಾಳೆ ಹರಳೆ ಅವ್ರ ಹೆಂಡತಿ? ಹಾ ಹಾ ನೀವು ತಿಳ್ಕು ಗಂಡಸರಲ್ಲ, ಹಾ ನಿನಗತ್ರ ಬೆಲೆ ಗೊತ್ತಿಲ್ಲ. ನಿನಗೇನು ಗೊತ್ತಿಲ್ಲ. ಹೌದಿಲ್ಲ? ಹೌದಲ್ಲ ನಂದು ಎಡಗಡೆ ಪಚ್ಚಿ ಚಪ್ಪ ತಗೊಲ ತಕ್ಕೋ. ಹಾ ಎಡಗಡೆ ತೊಡಿ ಇದು ತಕ್ಕೋ. ಚರ್ಮ ತಕ್ಕೋ. ಚರ್ಮ ತೆಗಿ. ನಿಂದು ಬಲಗಡೆ ಚರ್ಮ ತಕ್ಕೋ. ಚರ್ಮ ತೆಗಿ. ಇವು 2 ತಕ್ಕೊಂಡ 2 ಚಪ್ಪಲ್ ಮಾಡತ್ ಹೇಳ್ಯಾಳ. ಹೌದೌದಲ್ಲ ಪಾದರಕ್ಷೆ ಮಾಡತ್ ಹೇಳ್ಯಾಳ. ಹೌದಿಲ್ಲ? ಹೌದ್ರಿ ಪಾದರಕ್ಷೆವನ್ನ ಇಬ್ಬರು ಕೂಡಿ ಮಾಡಿ ಅವ್ ಮಾಡಕ್ ಹಚ್ಚಿದಾಗ ಹೌದಲ್ಲ ಅದನ್ನ ಏನು ಮಾಡ್ಯಾಳು? ಹಾ ಹಾ ಇವತ್ತಿನ ಓದು ಬಸವಣ್ಣ ದೇವ್ರಿಗೆ ಅರ್ಪಿಸತ್ ಹೇಳ್ಯಾಳ. ಹಾ ಬಸವಣ್ಣಪ್ಪಗ ಹಾ ಹಾ ಅರ್ಪಿಸತ್ ಹೇಳಿದಾಗ ಹೌದಲ್ಲ ಇವ್ ತಲೆ ಮೇಲೆ ಇಟ್ಕೊಂಡು ಹೊಂಟಾನ. ಹೌದೌದ್ರಿ ಹರಳೆ ಅವ್ರ. ಹಾ ಹಾ ಅಲ್ಲಿ ಹೋಗಿ ಕೇಳ್ತಾನ, ಏನತ್ತ? ಬಸವಣ್ಣವ್ರಪ್ಪ ನಿಮ್ಮ ಉಪಕಾರ ನನ್ನ ಮ್ಯಾಗ ಆಗೈತಿ. ನಿಮ್ಮ ಉಪಕಾರ ನನ್ನ ಮ್ಯಾಲ ಆಗೈತಿ. ಈ ಪಾದರಕ್ಷೆಗಳ ತಂದೆ ನೀವು ಹಾಕೊಂಡ್ ಅಡ್ಡಾಡ್ರಿ ನನ್ನ ಉಪಕಾರ ಕಳಿತೈತಿ ಅಂತಾನ. ಹೌದೌದ್ರಿ ಅವಾಗ ಏನ್ ಹೇಳ್ತಾನ್ರಿ ಬಸವಣ್ಣ? ಇವು ನನಗ ತಕ್ಕಂತವಲ್ಲ. ಹೌದೌದು ನನಗ ದಕ್ಕವಲ್ಲ. ಹೌದ್ರ ಅವು ನನ್ನ ನೀ ಏನ್ ಮಾಡತ್ತಳಿ ಹೇಳ್ತಾನವ. ಏನ್ ಮಾಡತ್ ಹೇಳ್ತಾನು? ಅದಕ್ಕೆ ಇವ್ರಿಗೆ ನಾಯಿಗೆ ಅಡಿಗೆ ಮನಿ ತೋರ್ಸೋದು ಬೇಡ. ಹಾ ಹಾ ಅವು ಇನ್ನ ಏನು ಪಾದರಕ್ಷೆಗಳು ಒಂದು ಜಾಗದಾಗ ಪೂಜೆ ಅಕ್ಕಾವ. ಇನ್ನಾದ್ರೂ ಪಾದರಕ್ಷೆಗಳ ಪೂಜೆ ಅಕ್ಕಾವ ಜಾಗದಾಗ. ಹಾ ಉಪಕಾರ ತೀರ್ಸ್ಬೇಕಾರ ನಮ್ಮವ್ವ ಏನ್ ಮಾಡ್ಯಾಳು? ಏನ್ ಮಾಡ್ಯಾಳು? ಹಿಂಗ ಪಾದರಕ್ಷಕ ಮಾಡಿ ಇಡತಡಿ ಕೊಟ್ಟು ಕಳಿಸ್ಯಾಳ. ಹೌದೌದಿಲ್ಲ? ಹೌದಿಲ್ಲ? ಅಲ್ಲಿಯೂ ನಮ್ಮವ್ವನ ಹೆಚ್ಚದಾಳ. ಹಾ ನೀ ಸುಜಾತ ಇವ್ರಿಗೊಂದು ಕೂಡ ತಗೊಂಡ್ ಹೋಗ್ಲಿ ಮದ್ರಿ ಊರಿಗೆ. ಹೌದೌದ್ರಿ ಏನ್ ಮಾತಾಡ್ತೀರಿ? ಯಾವಾರ ಎಲ್ಲಿ ಬಂದಿರ್ತೈತಿ ಅದಕ್ಕೆ ಟಚ್ ಕೊಡ್ಬೇಕನ್ನೋದು ಮೊದಲ ಕಲ್ಕೋ. ಬೇಕ್ ಮಾಸ್ತರ. ಬರೇ ನಾನ ಅಂತನು ನಾನ್ ಅವ್ರಲ್ಲ. ಹೌದಲ್ಲ
ನಾ ಅಂದ್ರ ನರಕ ಐತಿ ನೀ ಅಂದ್ರ ನಿಜ ಐತಿ ಹಾ ಹಾ ಹೌದಿಲ್ಲ ಹೌದ ಅದಕ್ಕೇನ್ ಹೇಳ್ತಾರು ಏನ್ ಹೇಳ್ತಾರಿ ಈಗ ಎಲ್ಲೆಲ್ಲಿ ದೇವ್ರ ಹೆಚ್ಚದಾನ ನೀ ಒಟ್ಟ ಏನ್ ಮಾಡ ಸುಜಾತಕ್ಕ ಇವತ್ತ ಏನ್ ಮಾಡ್ಬೇಕ್ರಿ ಇವನ್ ಹಂಗ ನೀ ಎತ್ತ ಹೆಂಗ್ ಮಾಡ್ದೈತ್ ನೋಡ ಹಾ ಹಾ ಹತ್ತೊಮ್ಮೆ ಹೊಯ್ಕೋತ್ ಹೋಗತ್ಲ್ಯ ಹೌದೌದ್ರಿ ಹಂಗ ನಾವ್ ಮಾಡೋದು ಬೇಡ ಹಂಗ ಮಾಡುದು ಬೇಡ ಒಟ್ಟ ಒಂದು ದಂಡಿ ಪಟ್ಟ ಹಿಡ್ದು ಜಾಡ್ಸಿರ ಹೆಂಗ ಆಗ್ಬೇಕ ಹೆಂಗ ಆಗ್ಬೇಕ ಲಾಸ್ಟ್ ದಿನ ಇವ್ 3 ಮಂದಿ ಯಾವ್ದು ರಟ್ ಹಿಡಿದಿರ್ಬೇಕ ರಟ್ ಒಟ್ಟ ವಾದಿ ಪದಾನ ಬಿಡ್ ಹೋಗ್ರಿ ಸುಜಾತಕ್ಕ ಈಗ ಹಿಂಗತಿ ಹೌದಾ ಹೋಗಲಿ ಹೋಗಲಿ ಬಸ್ಸು ನಾಟಿಕರ್ ಹೌದೌದು ಇದು ಮೈಂದ್ರಿಗೆ ಒಂದು ಹೆಣ್ಮಗಳು ಸತ್ತರು ಬಿ ಹಾ ರೀ ಮದಿ ಆಲರ್ದೆ ಹಾ ರೀ ಎಕ್ಕೆ ಗಿಡಕ್ಕೆ ಮದಿ ಮಾಡ್ತಾರೆ ಎಕ್ಕೆ ಗಿಡಕ್ಕೆ ಮದುವೆ ಮಾಡಿ ಹುಡುಗಿ ಬಿ ಮದಿ ಆಲರ್ದೆ ಹಾ ಹಾ ರೀ ಅವನಿಗೆ ಬಿ ಎಕ್ಕೆ ಗಿಡಕ್ಕೆ ಮದಿ ಮಾಡ್ತಾರೆ ಎಕ್ಕೆ ಗಿಡಕ್ಕೆ ಮದುವೆ ಮಾಡ್ತಾರೆ ಇದ್ರ ಏನಾಗ್ತದೆ ಬಿ ಮದಿ ಆಲರ್ದೆ ಅವನಿಗೆ ಎಕ್ಕೆ ಗಿಡಕ್ಕೆ ಬಿ ಎಕ್ಕೆ ಗಿಡಕ್ಕೆ ಮದಿ ಆದ ಹೌದೌದ್ರಿ ಹೌದು ಅವ್ರು ಏನು ಕೇಳ್ತಾರ ಕವಿಗಳು ಏನ್ ಕೇಳ್ತಾರಿ ಈ ಎಕ್ಕಿ ಗಿಡಕ್ಕ ಹೆಣ್ಮಗಳ ಮದುವೆ ಆಗದ್ರೂ ಎಕ್ಕಿ ಗಿಡಕ್ಕ ಓದ್ ಮದುವೆ ಮಾಡ್ತಾರ ಹಾ ಹಾ ಎಕ್ಕಿ ಗಿಡಕ್ಕ ಮದ್ವಿ ಮಾಡ್ತಾರ ಗಂಡ ಮಕ್ಕಳ ಮದುವೆ ಆಗದ್ರೂ ಎಕ್ಕಿ ಗಿಡಕ್ಕ ಓದ್ ಮದುವೆ ಮಾಡ್ತಾರ ಹೌದಿಲ್ಲ ಹೌದಿಲ್ಲ ಹೌದ್ ಈ ಎಕ್ಕಿ ಗಿಡದೊಳಗ ಹೆಂಗೈತಿ ಹೆಂಗೈತ್ರಿ ಅವ್ ಬಾಲ ಬ್ರಹ್ಮಚಾರಿ ಹನುಮಂತಿದ್ದ ಹೌದು ಅವನಿಗೆ ಏನಾಗಿದ್ಳು ಏನಾಗಿದ್ದು ಎಕ್ಕಿ ಮತ್ತು ಲಕ್ಕಿ ಅಂತಕ್ಕಂತಾರ ಇಬ್ರು ಹೆಂಡ್ರದಾರ ಹೇಗಿದ್ರಲ್ರಿ ಏನಾದ್ರ ಹನುಮಂತ ದೇವ್ರು ಓಕಳಿ ಮಾಡ್ಬೇಕಾದ್ರ ಯಾರ್ಯಾರಿದ್ರು ಎಕ್ಕಿ ಮತ್ತು ಲಕ್ಕಿ ಹಾ ಸ್ಪಷ್ಟವಾಗಿ ಹೇಳ್ತು ಬಾಟ ಹಂಗ ಗೊಡಬ ಮಾಡ್ಬೇಡ ಹಾ ಹನುಮಂತ ದೇವ್ರು ಓಕಳಿ ಮಾಡ್ಬೇಕಾದ್ರ ಹನುಮಂತೇವ್ರು ಓಕಳಿ ಮಾಡ್ಬೇಕಾದ್ರ ಅಲ್ಲಿ ಏನ್ ಮಾಡ್ತಾರ ಲಕ್ಕಿ ತಗೊಂಡ ಎಲ್ಲಾರು ಬಡದಾಡ್ತಾರ ಹಾ ಹಾ ಲಕ್ಕಿ ಪೋಕ ಆತಾರ ಅದಕ್ಕ ಪೋಕ ಅಂತಾರ ಹೌದಲ್ಲ ಕಮಿಟಿ ಅವ್ರು ಕೇಳಿರಿ ನನ್ನ ಹೆಣ್ಣಿಂದ ಹೇಳಕ್ ಇವತ್ತು ನಾ ಸಿದ್ಧ ಹೌದ್ರಲ್ಲ ಇವತ್ತು ಮೈಂದ್ರಿಗೆ ಊರಾಗ ಹಾ ಹಾ ಇವನ ಹೆಂಡತಿ ಯಾರ ಹೆಂಡತಿ ಹನುಮಾನನ ಹೆಂಡತಿ ಎಕ್ಕಿ ಅನ್ನೋ ಹಂಗೈತಿ ಹೌದಲ್ಲ ಅದಕ್ಕ ಇವ್ನ ಏನ ಆದ್ರೂ ಸಹ ಬಾಲ ಬ್ರಹ್ಮಚಾರಿ ಲಾಸ್ಟಕ್ ಆಗ್ಯಾನ ನಾವು ಹೌದು ಆಗ್ಯಾನ ಅಕ್ಕಿಗೆ ತಂದು ಲಗ್ನ ಮಾಡಿದಾಗ ಶುದ್ಧ ಆಗ್ತೈತಿ ಹಾ ಶುದ್ಧ ಆಕತ್ತೆ ಇದು ನಂದು ಕುಲ್ಲ ಹೌದಲ್ಲ ಏನು ಗಂಡ ಮಗನ ಯಾಕ ತಂದು ಮಾಡ್ತಾರ ಅವ್ ಹೇಳಿದು ಹಾ ಪಣ್ಣ ಅವನ ಕಡೆ ಕೊಡ್ರಿ ಹಾ ಎಲ್ಲಾರ ದೋತ್ರ ಖಬರ್ ಇಲ್ದ ಹೋಗ್ಬೇಕಾಗ್ತೈತಿ ನಮ್ಮ ಕೈಯಾಗಿಂದ ಬರೋಬ್ಬರಿ ಐತಿ ಒಟ್ಟ ಪಟ್ಟದ ಹೋಗಾರ ನಾವ ಗಂಡಸರ್ ನಾವ್ಯಾಕೆ ಹೇಳ್ಬೇಕು ನಾವ್ಯಾಕೆ ಕೇಳ್ಬೇಕ ಇನ್ನೂ ಬಾಳ ಪವಾಡ ಅದಾವ ಹೆಂಗ್ರಿ ಈಗ ಏನಾಗಿತ್ತು ಮಾಸ್ತರ 33 ಕೋಟಿ ದೇವತೆಯರಿದ್ರು 66 ಕೋಟಿ ದೈತರಿದ್ರ ಹಾ ದೈತರಿದ್ರು ದೈತರ ಕಾಟ ಹೆಚ್ಚಾಗಿತ್ತು ದೇವರಿಗೆಲ್ಲ ಅಳಗಾಲ ಇಡ್ತಿದ್ದು ಹೌದಲ್ಲ ಎಲ್ಲಾ ದೇವ್ರು ಓಡಾಡಕತ್ತಿದ್ದು ಯಾರಿಗೂ ನಿಲ್ಲಲಾಕ ಜಾಗಿಲ್ಲ ಆಗಿತ್ತು ಯಾಕ್ರಿ 66 ಕೋಟಿ ದೈತರಿದ್ರ ಹೌದ್ರಿ ಇವ್ರು 33 ಕೋಟಿ ದೇವತೆಯರಿದ್ರು ಅವ್ರಿಗೆ ಇವ್ರಿಗೆ ಕಮ್ಮಿ ಇತ್ತ ಹೌದು ಅವಾಗ ದೇವತೆಯರಿಗೆಲ್ಲ ಏನಾಗಿದ್ದು ಥಂಡಿ ಜ್ವರ ಬಂದಿದ್ದು ಬಂದಿದ್ವಲ್ರಿ ಇವ್ರು ಸೃಷ್ಟಿಕರ್ತ ಪರಮಾತ್ಮ ಅಂತ ಎಲ್ಲಿ ಹೋಗಿ ಮಕ್ಕೊಂದಿದ್ದು ನನಗ ಗೊತ್ತಿಲ್ಲ ಕಬ್ಬಿನ ಪಡೆದಾಗ ಇವ್ರು ಬ್ರಹ್ಮ ಎಲ್ಲಿ ಹೋಗಿದ್ದು ಗೊತ್ತಿಲ್ಲ ಹೌದು ಇವ್ರು ಯಾರು ದೇವ್ರ ಇಲ್ಲಾಗ ಹೌದ್ರಿ ಎಲ್ಲಾರು ಓಡಾಡಕತ್ತಾಗ ಏನ್ ಮಾಡ್ಯಾರು ಇನ್ನು ಹೆಂಗ ಮಾಡ್ಬೇಕ ಹೌದು ಇಟ್ಟು ದೇವರಿಗೆಲ್ಲ ನಿಲ್ಲಲಾಕ ಜಾಗ ಇಲ್ಲ ಹೌದ್ರಿ ಅವಾಗ ಏನ್ ಮಾಡ್ಯಾರ ನನ್ನ ಮಹಾದೇವಿ ಅಂತಕ್ಕಂತ ಹೆಣ್ಮಗಳಿಗೆ ಹೋಗಿ ನಮಸ್ಕಾರ ಮಾಡ್ಯಾರ ಹೌದ್ರಿ ಅವಾಗ ನಮ್ಮವ್ವ ಏನ್ ಮಾಡ್ತಾಳ್ರಿ ಮಹಾದೇವಿ ಅಂತಕ್ಕಂತ ಹೆಣ್ಮಗಳು ಏನ್ ಮಾಡ್ತಾಳು ಒಂದ್ ಆಕಳ ರೂಪ ಗೋಮಾತೆ ರೂಪವನ್ನ ಧಾರಣ ಮಾಡಿಕೊಂಡು ಅಲ್ಲಿಗೆ ಹೋಗ್ಯಾಳ ಹೌದ್ರಿ ಹೌದಿಲ್ಲ ಹೌದು ಅಲ್ಲಿ ಹೋಗಿ ಏನ್ ಮಾಡ್ಯಾಳ ಕಾಕ ಮಾಡ್ತಾಳು ಕಾಲಿನೊಳಗ ತಾಡೆ ಮಂದಿ ನಿಟ್ಕೊಂಡಾಳ ಹೌದು ಕೊಂಬಿನೊಳಗ ತಾಡೆ ಮಂದಿ ನಿಟ್ಕೊಂಡಾಳ ಹೌದ್ರಿ ದುಬ್ಬದಾಗ ತಾಡೆ ಮಂದಿ ನಿಟ್ಕೊಂಡಾಳ ಇನಿ ಒಳಗ ತಾಡೆ ಮಂದಿ ನಿಟ್ಕೊಂಡಾಳ ಹೌದು ಬಾಲದೊಳಗ ಒಬ್ರು ನಿಟ್ಕೊಂಡಾಳ ಹೌದ್ರಿ ಇನ್ನು ಒಬ್ಬಾಕಿ ಲಕ್ಷ್ಮಿ ಉಳಿದ್ರಿ ಆಕಿಗೆ ಎಲ್ಲೇ ಇಟ್ಕೋಕ ಜಾಗ ಇಲ್ಲ ಆತ ಹೌದು ಅವಾಗ ತಂದ ಆಕಿನ ಹೊಟ್ಯಾಗ ಇಟ್ಕೊಂಡಾಳು ಇನ್ನು ಅದ್ರ ಶಗನಕ್ಕ ಲಕ್ಷ್ಮಿನ ಅಂತಾರ ನಾ ಹೇಳುದು ಕಾಕ ಲೋಕಕ್ಕೂ ನಡೆದಿರ್ಬೇಕು ಪುರಾಣಕ್ಕೂ ಇದ್ದಿರ್ಬೇಕ ಈ ಪಿಕ್ಚರ್ಕ್ ಮಾರಿ ಹೇಳ್ತಾವ ಹಿಂಗ ಹೇಳವಲ್ಲ ಹೌದ್ರಿ ಮಾಸ್ತರ ಹೌದಿಲ್ಲ ಒಟ್ಟ ಹಸಿಗಾಡ್ಯಾಗ ಹಲ್ಲವಾಗದಂಗ ಇರ್ಬೇಕ ಮಾಸ್ತರ ಆಕಳ ಹೆಂಡಿ ತುಳಿಬೇಡ ಅಂತ ಹೇಳ್ತಾರ ಅದ್ರೊಳಗ ಏನೈತಿ ಅದ್ರೊಳಗ ಲಕ್ಷ್ಮಿ ಐತಿ ಅಂತ ಹೇಳ್ತಾರ ಹಿರಿಯರ ಆಕಳ ಹೆಂಡಿ ಒಳಗ ಲಕ್ಷ್ಮಿ ಅದ ಅಂತ ಹೇಳ್ತಾರ ಹೌದ್ರಿ ಈಗ ನೋಡ್ರಿ ಒಬ್ಬ ದೊಡ್ಡ ರೈತ ಮನಿ ಕಡಿಸಿರ್ತಾನ ಅದಟ್ಟ ಅಲ್ಲ ಇವತ್ತ ಮೈಂದರಿಗೆ ಊರಾಗ 1.5 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ
1.5 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ ಇಲ್ಲಿ ಅಜ್ಜನ ಗುಡಿ ಕಟ್ಲಾಕತ್ಯಾರ. ಹೌದಿಲ್ಲ ಇವತ್ತ ನಾಳೆ ಹೋಗಿ ಉದ್ಘಾಟನವನ್ನ ಮಾಡ್ತಾರ. ಉದ್ಘಾಟನೆ ಮಾಡ್ತಾರ. ಮನಿ ಆಗ್ಲಿ ಗುಡಿ ಆಗ್ಲಿ ಮಂದಿರ ಆಗ್ಲಿ ಉದ್ಘಾಟನೆ ಮಾಡುವಾಗ ಏನಾಕತಿ ಏನ್ ಮಾಡ್ತಾರು ಅವಾಗ ಏನು ಮಾಡ್ತಾರಂದ್ರ ಆ ಗೋಮಾತೆ ಆಕಳವನ್ನ ಕರ್ಕೊಂಡು ಬರ್ತಾರ. ಆಕಳ ಕರ್ಕೊಂಡು ಬರ್ತಾರ. ಆಕಳವನ್ನ ಒಳಗ್ ಒಯ್ತಾರ. ಏನು ಬಲಗಾಲಿಟ್ಟು ಬಾ ತಾಯಿ ಗೋಮಾತೆ ಅಂತಾರ. ಆಕಳವನ್ನ ಒಳಗ್ ಹಾಕಿ ಏನ್ ಮಾಡ್ತಾರು ಆಕಳು ಗೋಮಂತ್ರ ಹೊಡಿತಾರ. ಗೋಮಂತ್ರನ ಹೊಡಿತಾರ. ಆಕಳ ಶಗನಿಲೇನ ಸಾರಿಸ್ತಾರ. ಹೌದಿಲ್ಲ 33 ಕೋಟಿ ದೇವತೆರೆಲ್ಲ ಗೋಮಾತೆ ಹೊಟ್ಟಾಗದಾವತ್ತ ಸುತ್ತಿ ಸಾರ್ತೈತಿ. ಮತ್ ಇವನು ಹೋರಿನ ಶ್ರೇಷ್ಠ ಇತ್ತಂದ್ರ ಅದ ಯಾಕ ಚಾರ್ಜ್ ಕಿಲ್ಲ. ಇವನು ಹೋರಿ ಹುಚ್ಚಿ ಹೊಡಿಬೇಕಲ್ಲ ಇವ್ರ ಮಾರಿಗೆ ಹೊಡ್ಕೋಣ ಅವತನ ಇವ್ರ ಮಾರಿಗೆ ಹೊಡ್ಕೋಣ. ಹೌದಲ್ಲ ಅದಕ್ಕೆ ಏನೈತಿ ನಮ್ಮ ಅವ್ವ ಹೆಚ್ಚದಾಳ. ಹೌದಿಲ್ಲ ಭೂಮಿ ತಲೆ ಮ್ಯಾಲ 33 ಕೋಟಿ ದೇವತೆರ ಗೋಮಾತೆ ಹೊಟ್ಟಾಗದಾರ. ಹೌದ್ರಿ ಅಕ್ಕಿ ಒಳಗ ಒಟ್ಟ ಇಲ್ಲ ಎಲ್ಲಾ ಹೋರಿ ಒಳಗದಾವತ್ತು ಸಿದ್ಧ ಮಾಡ. ಹೌದಲ್ಲ ಇದಕ್ಕೆ ಗಂಡ ಹೆಣ್ಣ ಹಡಿಕೆ ಅಂತಾರ. ನೋಡು ಏನೇನ್ ಮಾಡ್ತಾನ ಸಿದ್ಧ ಹೋರಿ ಒಳಗ. ಇವು ಏನ್ ಹೆಂಗೇಳು ಏನಾಗ್ಯಾವು ಇವತ್ತು ನಮ್ಮ ಹುಡುಗಿ ಬಾಳೆ ಹೆಂಗಾಗೈತಿ ಇಲ್ಲಿ ಸುಜಾತಕ್ಕಂದ ಹೆಂಗಾಗೈತ್ರಿ ತೇಟ ಹೇಮರೆಡ್ಡಿ ಮಲ್ಲಮ್ಮದಾಗಿತ್ತು ಹಂಗಾಗಿ ಕೂತೈತೆ. ಹೌದೌದು ಬರೋಬ್ಬರಿ ಐತಿ. ಹೇಮರೆಡ್ಡಿ ಮಲ್ಲಮ್ಮ ಹೆಂಗ ಹುಚ್ಚ ಗಂಡ ಇದ್ರು ಆ ಗಂಡನ ಶಾನ್ಯಾನ ಮಾಡಿ ಹೌದಲ್ಲ ಆ ಹುಚ್ಚ ಗಂಡನ ಇಚ್ಛಾ ಪೂರೈಸಿ ಆ ಜನ್ಮವನ್ನ ದಂಡಿಗೆ ಪಾರ ಮಾಡ್ಕೊಂಡ. ಹೌದಲ್ಲ ಇನ್ನು ಆದ್ರ ಅವ್ರ ಮಣಿತನಕ ಒಟ್ಟ ಬಡತಾನಿಲ್ಲ ಆಕಿ ಭಕ್ತಿಗೆ ಮೆಚ್ಚಿ ಕೊಟ್ಟ ನಾವ್ ಆಕಿ ಬೇಡಿಲ್ಲ. ಒಬ್ಬಕಿಗೆ ಬಂದೈತಿ ತಾಯಿ ಇಂತ ಕಷ್ಟ ನಿನ್ನ ಮಣಿತಾನದೊಳಗಲ್ಲ ನಿಮ್ಮ ಕುಲಕ್ಕ ಬರಬಾರ್ದು ತಳಿ. ಹೌದೌದು ಅವ ಹೊರವು ಕೊಟ್ಟಾನ. ಹೌದೌದಿಲ್ಲ ಇವ್ ಬಂದ್ ಹೇಳ್ತಾನ ನೀವು ಚಿಪ್ಪಾಡಿ ಮಾರಿ ಅವ ಏನ್ ಹೇಳ್ತಾನ ನಮ್ಮ ಅಪ್ಪನ ಹೊರವು ಕೊಟ್ಟ ಆಕಿ ಒಬ್ಬಕಿಗೆ ಯಾಕೆ ಬೇಡಿ ಕೇಳ್ತಾನ ಇವ. ಈ ಊರಾಗ ಹಾಡೋದ ಮುಂದಿನ ಊರಾಗ ಪಗಾರ ಕೇಳ್ರ ಕೊಡಂಗಿಲ್ಲ. ಅಲ್ಲ ಹಂಗ ಕೊಡ್ತಾರು. ಆಕೆ ಹುಟ್ಟಿ ನಮಸ್ಕಾರ ಮಾಡ್ಯಾಳ. ಹೌದೌದಿಲ್ಲ ಅದಕ್ಕೆ ಇವತ್ತು ನಿಂದು ಹೇಮರೆಡ್ಡಿ ಮಲ್ಲಮ್ಮನಂಗ ಬಾಳೆ ಆಗೈತೆ. ಈ ಹುಚ್ಚ ಗಂಡುಗಳನ್ನ ಮೆಟ್ಟಿಗೆ ಹಚ್ಚಬೇಕಾಗೈತೆ. ಹಚ್ಚ ನಡಿಲಿ ಬಿಡು ಸಡ್ಲ ಬಿಡು. ಬಲೆ ರೇ ಬಪ್ಪಾರೆ ಕವೇಸೋರ ಚೊಟ್ಟ ಎಟ್ಟ ಕೇಳರೆ ನೆವ ಕೇಸಡ ಭೂಮಿ ಮುಂದ ಏನ ಬೇಡ ಮಂದ ಯಾವಾಗ ಮಂದ ಭೂಮಿ ಮುಂದ ಏನ ಬೇಜ ಮಂದ ಯಾವಾಗ ಮಂದ ನಿರಂಕಾರದಾಗ ನೀರೇ ನೀರ ನಿರಂಕಾರದಾಗ ನೀರೇ ನೀರ ಎದರ ಮ್ಯಾಲ ನಿಂತಿತೋ ಅಪ್ಪ ನೀರಿಗೇನ ಹೋತೇತೋ ಆದರಿಲ್ಲದೆ ಹೆಂಗ ನಿಂತೇತೋ ನೀರ ನೀರಿಗೇನ ಹೋತೇತೋ ಆದರಿಲ್ಲದೆ ಹೆಂಗ ನಿಂತೇತೋ ನೀರ ನೀರಿಗೇನ ಹೋತೇತೋ ಅಂತರ್ಲೆ ಹಂಗ ನಿಂತೇತ ನೀರ ಅಂತರ್ಲೆ ಹಂಗ ನಿಂತೇತ ನೀರ ನೀರ ತುಂಬಿ ತೊಳಕೇತೋ ಅದು ತಾನೇ ಬೊರಗ
ಜೋತಾಗಿಯಾಗ ಪಂಚ ನಿಷ್ಫಲ ಬ್ರಹ್ಮ ಕೋಡಿ ಜಗ ಜೋತ ಕೇಳ ಜಗ ಜೋತಾಗಿಯಾಗ ಕರ್ಕ ಹುಟ್ಟೆ ಬಂದ ಅಲ್ಲಂ ಪ್ರಭ ಶಂಕರ ಏ ಆದಿ ಸ್ವರೂಪಕ ಯಾರು ಎಲ್ಲ ಮಾಲಕರ ನಿನಗೇನ ತಿಳಿಯತೈತಿ ನನ್ನ ಮುಂದ ಹೊಟ್ಟೆಲ ಕಾರ ನಾವೊಬ್ಬನೇ ಶ್ರೇಷ್ಠ ಅಂತ ಕರ್ಮ ಓದಿ ನೋಡು ದೇವಿ ಪುರಾಣ ಶಿವ ಹಿಡದಾನ ಶಕ್ತಿಯ ಚರಣ ಅಂಗ ಎಂಬು ವಸ್ತ್ರದಾಗ ಲಿಂಗದ ಸ್ಥಾಪನ ಪೂರ್ಣ ಅಂಗ ಎಂಬು ವಸ್ತ್ರದಾಗ ಲಿಂಗದ ಸ್ಥಾಪನ ಪೂರ್ಣ ಭೂಮಿ ಆದ ಮೇಲೆ ಬೆಳೆ ಬೆಳೆಯೋದು ಏಕಾಕಾರ ಆ ಬೆಳೆ ಬೆಳೆದ ಮೇಲೆ ಬೀಜ ಹುಟ್ಟಿದ ಅಂಕುರ ನನ್ನಲ್ಲಿ ಹುಟ್ಟಿನಿ ನನಗ ಆದ ಅಧಿಕಾರ ನಾವೊಬ್ಬನೇ ಶ್ರೇಷ್ಠ ಅಂತ ಕರುಣ ನಿನ್ನ ಬಲ್ಯಾಕ ಏನೆಲ್ಲ ಹೊರಣ ಸುಳ್ಳೆ ಆಗ ಬ್ಯಾಡ ಹೈರಾಣ ನನ್ನಲ್ಲಿ ಬೋಧ ತಗ ತಿಳಿಸ ಇದರ ಪ್ರಕರಣ ಇದರ ಪ್ರಕರಣ ನನ್ನಲ್ಲಿ ಬೋಧ ತಗ ತಿಳಿಸ ಇದರ ಪ್ರಕರಣ ಆಕಾರ ನಿರಾಕಾರ ಎರಡು ನೆಮ್ಮಲಿ ಆಕಾರ ನಿರಾಕಾರ ಎರಡು ನೇಮಲೆ ಹೇ ಆಕಾರ ನಿರಾಕಾರ ಎರಡು